ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂಥ ಒಂದು ಮಾತನ್ನು ಹೇಳಿದರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದರೆ ಬಿ ಜೆ ಪಿಯವರು ಗಿಣಿ ಶಾಸ್ತ್ರ ತಿಳ್ಕೊಳ್ಳಿ ಅಂತೇಳಿ ಒಂದು ವ್ಯಂಗ್ಯವನ್ನು ಮಾಡಿದರು. ಹಾಗಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚಂಬು ಮತ್ತು ಹೂವನ್ನು ತೆಗೆದುಕೊಡ್ತು ಗಿಳಿ. ಯಾಕೆ ಅಂತಂದರೆ ಇವತ್ತು 2.5 ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ. 2400 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ರಸ್ತೆಗಳ ಗುಂಡಿಗಳು ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರಿ ನೌಕರಿಗೆ ಕೊಡಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ. ಇವತ್ತು SCP TSP ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ, ಆದರೆ ಹಣ ತಿಂದವರು ಅವರೇ. ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂಥ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ. ಇವತ್ತು IT-BT ಕಂಪ್ನಿಗಳು ರಾಜ್ಯವನ್ನು ತೊರೆದು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಇವತ್ತು ಉದ್ಯೋಗ ಕೊಡ್ತೀವಿ ಅಂತ ಬಂದಂಥ ಸರ್ಕಾರ ಇವತ್ತು ಅಕ್ಷರಶಃ ರೈತರ ಕಿವಿಗೆ, ಮತದಾರರ ಕಿವಿಗೆ ಹೂವಿಟ್ಟಿದೆ. ಹಾಗಾಗಿ ಈ ಒಂದು ಕಿತ್ತಾಟವನ್ನು ಬಿಟ್ಟು ಯಾರೇ ಮುಖ್ಯಮಂತ್ರಿ ಆಗಿರಲಿ ಇವತ್ತು ಶೀಘ್ರವೇ ಬಗೆಹರಿಸಬೇಕು, ಯಾರು ಒಬ್ಬರು ಮಾಡಬೇಕು. ಯಾಕೆಂದರೆ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ. ಅಭಿವೃದ್ಧಿ ಹೆಂಗೆ ಅಂತಂದರೆ ಸಿದ್ದರಾಮಯ್ಯನವರ ಅವಧಿನಲ್ಲಿ ಬೆಂಕಿಯಿಂದ ತಂದು ಬಾಣ್ಲಿಗೆ ಹಾಕ್ತೆ ಅಂತೇಳಿ ಇವತ್ತು ಊದೋದ್ಕೊಬಿಟ್ಟು ಬಾರ್ಸತ್ ತಗೊಂಡು ಅಂತ ಹೇಳಿ ಇವತ್ತು ಪರಿಸ್ಥಿತಿ ಕನ್ನಡದಾಗಿದೆ. ಹಾಗಾಗಿ ಇವತ್ತು ಏನು ವ್ಯಂಗ್ಯಭರಿತ ಒಂದು ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು, ಅವ್ರಿಗೆ ಒಂದು ಉತ್ತರ ಕೊಡೋ ರೀತಿಯಲ್ಲಿ ನಾವು BJP ಕಾರ್ಯಕರ್ತರು ಗಿಣಿ ಶಾಸ್ತ್ರ ಕೇಳೋದ್ರ ಮುಖಾಂತರ ನಾವು ಅವ್ರಿಗೆ ಅಪೀಲ್ ಮಾಡ್ತಾಯಿದ್ದೀವಿ. ಕೂಡಲೇ ರಾಹುಲ್ ಗಾಂಧಿಯವರು ಯಾರನ್ನಾರೋ ಮುಖ್ಯಮಂತ್ರಿ ಶೀಘ್ರವೇ ರಾಜ್ಯಕ್ಕೆ ಇತ್ಯರ್ಥ ಮಾಡಬೇಕು. ಕನ್ನಡಿಗರಿಗೆ ಇವತ್ತು ಕಾಡ್ತಿರ್ತಕ್ಕಂಥ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣದ ರಾಜಕೀಯ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ.